ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯಘಾಟಕ ಹಿರಸಿಂಧೋಗಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯ ಘಟಕ ಹಿರಸಿಂಧೋಗಿ ಇವರು ಆಯೋಜಿಸಿರುವ ರಾಜ್ಯ ಮಟ್ಟದ ಆನ್ಲೈನ್ ಕವನ ವಾಚನ ಸ್ಪರ್ಧೆ. ಶೀರ್ಷಿಕೆ ಅನ್ನದಾತನ ಅಳಲು. ಹೆಸರು ಬಸವರಾಜ ಸಾವಕ್ಕನವರ. ವಿಳಾಸ ಹಿರಿಯಾಲ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಬೆಳಗ್ಗೆ ಏಳೋ ಮುನ್ನವೇ ಹೊಲಕ್ಕೆ ಓಟ, ಸಂಜೆಯಾದರೂ ಬಿಡದು ಬೆವರಿನ ಮಾಟ. ಅನ್ನ ಕೊಡುವ ಕೈಯಲ್ಲೇ ಕಣ್ಣೀರಿನ ಊಟ, ಅನ್ನದಾತನ ಬದುಕೇನೇವು ಬರೀ ಆಟ. ಮೋಡ ಕಾದು ಕಾದು ಕಣ್ಣು ಕೆಂಪಾಗಿದೆ, ಬೀಜ ಬಿತ್ತಿ ಬಿತ್ತಿ ಕೈ ಗಟ್ಟಿಯಾಗಿದೆ. ಬೆಲೆ ಸಿಗದೆ ಬೆಳೆ ಗದ್ದೆಯಲ್ಲೇ ಕೊಳೆಯುತ್ತಿದೆ, ರೈತನ ನೋವ ಯಾರು ಕೇಳುವರಿಲ್ಲದೆ. ಸಾಲದ ಶೂಲ ತಲೆ ಮೇಲೆ ನೇತಾಡುತ್ತಿದೆ, ಮಕ್ಕಳ ಭವಿಷ್ಯ ಕನಸಲ್ಲೇ ಕರಗುತ್ತಿದೆ. ಮಳೆ ಬಂದರೆ ನೆರೆ, ಬಾರದಿದ್ದರೆ ಬರ, ಅನ್ನದಾತನಿಗೆ ಮಾತ್ರ ಹೇಗೆ ಸದಾ ಉರಿ. ಮಣ್ಣಿನ ಮಗನು ಮಣ್ಣಿಗೆ ಬೀಳುವನೇ, ಕಣ್ಣೀರಿನಲ್ಲೇ ಬದುಕು ಸವೆಸುವನೇ. 4 ತುತ್ತು ಅನ್ನ ಹಾಕುವ ದೇವರು, ಹಸಿವಿನಿಂದಲೇ ಸಾಯೋದು ನ್ಯಾಯವೇ. ಎಲ್ಲರ ಹೊಟ್ಟೆ ತುಂಬಿಸಿ ತಾನು ಉಪವಾಸ, ದೇಶಕ್ಕೆ ಅನ್ನ ಉಣಿಸಿ ತನಗೆ ಅವಮಾನ. ಟಿವಿಯಲ್ಲಿ ಭಾಷಣ, ನೆಲದಲ್ಲಿ ಮರಣ, ಅನ್ನದಾತನ ಅಳಲು ಕೇಳುವರು ಯಾರಿಲ್ಲಿ. ಹಸಿರು ಕ್ರಾಂತಿ ಮಾಡಿದ ಕೈಗಳು ಇಂದು, ನೇಣಿನ ಕುಣಿಕೆಗೆ ಕೊರಳು ನೋಡುತ್ತಿವೆ ನೊಂದು. ಮಾರ್ಕೆಟ್ಟಿನ ಮಾಯಾಜಾಲದಲ್ಲಿ ಸಿಲುಕಿ ರೈತ ಬದುಕು ಆಗಿದೆ ಬರೀ ಸುಳ್ಳು ಸತ್ಯದ ಗೊಂದು. ಎತ್ತುಗಳ ಜೊತೆ ಮಾತಾಡಿ ದಣಿದ ಜೀವ, ಹನಿ ನೀರಿಗೆ ಆಗಸವನ್ನೇ ದಿಟ್ಟಿಸಿ ನಿಂತ ಕೈಗೆ ಬಂದ ಫಸಲು ದಳ್ಳಾಳಿ ಪಾಳಾಯಿತು. ಅನ್ನದಾತನ ಪಾಲಿಗೆ ಉಳಿದಿದ್ದು ಬರೀ ಚಿಂತೆ. ಮಗ ನಗರ ಸೇರಿದ ಮಗಳು ಕಾಲೇಜಿಗೆ, ಅಪ್ಪ ಮಾತ್ರ ಹೊಲದಲ್ಲಿ ಒಂಟಿಯಾಗಿ. ಬೇಡಪ್ಪ ಈ ಬೇಸಾಯ ಅಂತಾರೆ ಮಕ್ಕಳು, ಆದರೆ ಅನ್ನ ಬೆಳೆಯದಿದ್ದರೆ ಉಣ್ಣೋದೇನು ಹಸಿವಾಗಿ. ಧನ್ಯವಾದಗಳು.